ಕಾರ್ತಿಕ್ ಮಹೇಶ್ ಅವರು ವಿನ್ ಆಗಿದ್ದಾರೆ. ಸೊ ನಿಮ್ಗೆ ಏನು ಅನಿಸ್ತು? ನಿಮಗೆ ಫೇವ್ರೇಟ್ ಯಾರಿದ್ರು? ನಂಗೆ ನಾವು ಇವಾಗ ಗೆದ್ದೆತ್ತಿನ ಬಾಲ ಅಂತೆಲ್ಲ ಹೇಳ್ಬಿಡಿ, ನಾವು ಹಳೆ ಇಂಟರ್ವ್ಯೂಲ್ಲೂ ಕಾರ್ತಿಕ್ ಇಷ್ಟ ಅಂತ ಹೇಳಿದ್ದೆ. ಸೊ ಡೆಫಿನೆಟ್ಲಿ ನನಗೆ ಇಬ್ಬರು ಇಷ್ಟ ಇದ್ರು, ಕಾರ್ತಿಕ್ ಆ್ಯಂಡ್ ಸಂಗೀತ ನಂಗೆ ಇಬ್ಬರು ಇಷ್ಟ ಆಗ್ತಾ ಇದ್ರು. ಬಟ್ ವಿನ್ ಯಾರು ಆಗಬೇಕು ಅಂತಂದರೆ ನನಗೆ ಕಾರ್ತಿಕ್ ಆಗಬೇಕು ಅಂತ ನಾನು ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಲ್ಲಿ ಯಾರ್ಯಾರು ಬಿಗ್ ಬಾಸ್ ಬಗ್ಗೆ ಕೇಳಿದ್ರು ಹೇಳಿದ್ದೀನಿ. ಸೊ ಕಾರ್ತಿಕ್ಕೆ ವಿನ್ ಆದರು. ಎಲ್ಲರೂ ಹ್ಯಾಶ್ಟ್ಯಾಗ್ ಆಗ್ತಾರೆ ಬಡವರ ಮಕ್ಕಳು ಗೆಲ್ಲಬೇಕು ಅಂತ. ಡೆಫಿನೆಟ್ಲಿ ಆ ಆಸೆ ನನಗೂ ಇತ್ತು. ಆ್ಯಂಡ್ ಕಾರ್ತಿಕ್ ಈಸ್ ಆಲ್ಸೋ ನಮ್ಮ ಟೆಲಿವಿಷನ್ ಇಂಡಸ್ಟ್ರಿಯಿಂದ ಬಂದವರು. ಅವ್ರು ಕಷ್ಟಪಟ್ಟು ಬಂದಿದ್ದು ಎಲ್ಲ ಹೇಳ್ಕೊಂಡಿದ್ದಾರೆ. ಸೊ ಅದೆಲ್ಲ ನೋಡಿದಾಗ ಇಲ್ಲ, ದುಡ್ಡು ಇನ್ಯಾರಿಗೋ ಕೈಲಿ ಸೇರೋದಕ್ಕಿಂತ ಯಾರಿಗೆ ಯೂಸ್ ಆಗುತ್ತೋ ಅವ್ರಿಗೆ ಸೇರಿದ್ದು ತುಂಬಾ ಖುಷಿ ಇದೆ. ಸೊ ಆ ಟ್ರೋಫಿಗೊಂದು ಅರ್ಥ ಬಂತು ಅಂತ ಹೇಳ್ಬೋದು. ಆಕ್ಚುಲಿ ಅಂದ್ರೆ ಟಾಪ್ 5 ಅಲ್ಲಿ ಇದ್ರು 3 ಜನ ಕಂಟೆಸ್ಟೆಂಟ್ಸ್. ಸೊ ವಿನಯ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಸಿಕ್ಕಾಬಟ್ಟೆ ಹೊರಗಡೆ ಈಗ ಚರ್ಚೆ ಆಗ್ತಿರೋದು ಅಂದ್ರೆ ಇವ್ರು ಟಾಪ್ 3 ನಲ್ಲಿ ಇರ್ಬೇಕಾಯ್ತು, ಟಾಪ್ 2 ನಲ್ಲಿ ಇರ್ಬೇಕಾಯ್ತು ಸಂಗೀತ ಅವರು. ವಿನಯ್ ಅವರು ಬರೋವಂತ ಕ್ಯಾಂಡಿಡೇಟ್ ಎಲ್ಲ ಈ ತರ ಆಗ್ತಿರೋದು ನೋಡಿದಾಗ ಏನು? ಎಲ್ಲರೂ ಈಕ್ವಲಿ ಸ್ಟ್ರಾಂಗ್ ಆಗಿದ್ರು. ಈಗ ಪರ್ಸ್ನಾಲಿಟಿ ಅಂತ ಅಂದಾಗ ಈಗ ನನಗೆ ಇವ್ರು ಇಷ್ಟ ಆಗ್ಬೋದು, ಇನ್ನೊಬ್ರಿಗೆ ಇನ್ನೊಬ್ರು ಇಷ್ಟ ಆಗ್ಬೋದು. ಸೊ ಪ್ರಾಬ್ಲಮ್ ಅವ್ರವ್ರ ಫೇವ್ರೆಟ್ಸು ಹಂಗಂಗೆ ಅಂತಿರ್ಬೋದು, ಇವ್ರು ಇರಬೇಕಿತ್ತು ಹಾಗೆ ಹೇಗೆ ಅಂತ. ಸೊ ಕಾರ್ತಿಕ್ ಇಷ್ಟಪಡೋರೆಲ್ಲ ನಾವೆಲ್ಲ ಖುಷಿಯಾಗೇ ಇದ್ದೀವಿ, ಸೂಪರ್ ಆಗಿತ್ತು ಹಂಗೆ ಹೆಂಗೆ ಅಂತ. ಸೊ ಎಲ್ಲ ಪರ್ಸ್ಪೆಕ್ಟಿವ್. ಆ್ಯಂಡ್ ನನ್ನ ಪ್ರಕಾರ ವೋಟಿಂಗ್ಸ್ ಪ್ರಕಾರನೇ ಹೋಗಿದೆ ಇದು. ಯಾರೋ ವಿನ್ ಆಗಬೇಕಿತ್ತು, ಇವ್ರು ವಿನ್ ಆಗ್ಬಿಟ್ರು ಅಂದರೆ ಅಲ್ಲಿ ಬೇಜಾರಾಗುತ್ತೆ. ಬಟ್ ಎಲ್ಲರೂ ಈಕ್ವಲಿ ಡಿಸರ್ವಿಂಗ್ ಇದ್ದಾಗ ಯಾರು ವಿನ್ ಆದರೂ ಅದು ಇನ್ನೊಬ್ರಿಗೆ ಬೇಜಾರಾಗೇ ಆಗುತ್ತೆ. ಬಿಕಾಸ್ ಆ ಫ್ಯಾನ್ಸ್ ವಾಸ್ ಅದು ಇದು ಅಂತಾರಲ್ಲ, ಹಾಗೆಲ್ಲ ಆಗುತ್ತೆ. ಬಟ್ ಅಲ್ಲಿದ್ದವ್ರು ಎಲ್ಲರೂ ಡಿಸರ್ವಿಂಗ್. ಯಾರು ಡಿಸರ್ವಿಂಗ್ ಇಲ್ಲ? ನಮ್ರತಾ ಡಿಸರ್ವಿಂಗು, ಎಲ್ಲರೂ 17 ಜನ ಡಿಸರ್ವಿಂಗೆ. ಬಿಕಾಸ್ ಪರ್ಸ್ನಾಲಿಟಿ ಅಂತ ಬಂದಾಗ ಎಲ್ಲರೂ ಒಳ್ಳೆಯವರೇ. ಸೊ ಆ ಸಿಚುವೇಶನಲ್ಲಿ ಏನೋ ಆಗಿರುತ್ತೆ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್. ಬಟ್ ಕಾರ್ತಿಕ್ ಫೈನಲಿ ವಿನ್ ಆಗಿದ್ದಾರೆ. ಸೊ ಅವ್ರು ವಿನ್ ಆದಮೇಲೆ ಇವ್ರಾಗಬೇಕಿತ್ತು ಅವ್ರಾಗಬೇಕಿತ್ತು ಅನ್ನೋ ಬದಲು ಅವ್ರು ಆಗಿದಾರಲ್ವ, ಲೈಕ್ ಲೆಟ್ ಅಸ್ ಬಿ ಹ್ಯಾಪಿ. ಆ್ಯಂಡ್ ಅವ್ರ ಅಮ್ಮ ಇಂಟರ್ವ್ಯೂ ನೋಡ್ತಾ ಇದೆ, ಖುಷಿಯಾಗಿದ್ರು, ಮನೆ ಕಟ್ಟಿಸ್ತಾನೆ ಮಗ ಅಂತ. ಅದಕ್ಕಿಂತ ದೊಡ್ಡ ವಿಷಯ ಏನಿದೆ? ಸೊ ನಾವಿಲ್ಲಿ ನಿಂತ್ಕೊಂಡ್ಬಿಟ್ಟು ಇವ್ರು ಆಗ್ಬೋದಿತ್ತು ಅವ್ರು, ಅದೆಲ್ಲ ನೋ, ಹಿ ಇಸ್ ಆಲ್ರೆಡಿ ಒನ್. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ನಿಮಗೆ ನೆಕ್ಸ್ಟ್ ಇಯರ್ ಚಾನ್ಸ್ ಸಿಕ್ಕಿದ್ರೆ ಹೋಗ್ತಿರೋದು? ಆ್ಯಕ್ಚುಲಿ ಈ ಸೀಸನ್ನೇ ಕರೆದಿದ್ರು, ಬಟ್ ಅದೇ ಶೂಟಿಂಗಿಂದ ಹೋಗಿಲ್ಲ. ನೋಡೋಣ. ಕ್ಲೋಸ್ ಅಂತೂ ಮಾಡಿಲ್ಲ ಆಪ್ಷನ್ನ. ನೆಕ್ಸ್ಟ್ ವೀಕ್ ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ, ಅದ್ರ ಬಗ್ಗೆ ಹೇಳೋದು? ಆಲ್ಮೋಸ್ಟ್ ನನ್ನ 3 years ಬ್ಯಾಕ್ ಶೂಟ್ ಆದಂಥ ಸಿನಿಮಾ ನಗುವಿನವುಗಳ ಮೇಲೆ. ಸೊ ಫೈನಲಿ ಇಟ್ ಈಸ್ ಗೆಟಿಂಗ್ ರಿಲೀಸ್ಡ್. ಫಸ್ಟ್ ಸಿನಿಮಾ ಅಂತ ಅಂದರೆ ಒಂದು ಫ್ರೆಷರ್ ಆಗಿ ನಮಗೊಂದು ಅವಕಾಶ ಸಿಕ್ಕಿರುತ್ತೆ. ಸೊ ಅವಕಾಶ ಎಷ್ಟು ಕಷ್ಟಪಟ್ಟು ಸಿಕ್ಕಿರುತ್ತೆ ಅಂತ ಫ್ರೆಷರ್ಸ್ಗೆ ಗೊತ್ತು ಅದು. ಆಮೇಲೆ ಅಪ್ಕಮಿಂಗ್ ಆದಮೇಲೆ ಅದು ಬೇರೆ ಥರ ಸ್ಟ್ರಗಲ್. ಬಟ್ ಫ್ರೆಷರ್ ಅಂತಂದರೆ ಫಸ್ಟ್ ನಾನು ಇದ್ದೀನಿ ಅಂತ ತೋರಿಸ್ಕೊಳ್ಳೋ ಸ್ಟ್ರಗಲ್. ಸೊ ಆ ಸ್ಟ್ರಗಲಲ್ಲಿ ಸಿಕ್ಕಂಥ ಸಿನಿಮಾ ಅದು. ಯಾವತ್ತಿದ್ರೂ ಅದು ನನಗೆ ಸ್ಪೆಷಲ್. ಸೊ ಫೈನಲಿ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ, ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.